ಸೊ ನೀವು ನೋಡ್ಬೋದು ಇಲ್ಲಿ ಎರಡು ತರ ಗೋಡನ್ ಇರುತ್ತೆ. ಸೊ ಇಲ್ಲಿ ಇದು ಫಸ್ಟ್ನೇ ಗೋಡನ್, ಇವ್ರದ್ದು ಎರಡು ಗೋಡನ್ ಇದಾವೆ. ಸೊ ತುಂಬಾ ವೆರೈಟೀಸ್ ಆಫ್ ಗಣೇಶ ಅವೈಲೇಬಲ್ ಇದೆ, ಎಲ್ಲ ಸೈಜ್ ಗಣೇಶನು ಅವೈಲೇಬಲ್ ಇದೆ. ಮತ್ತೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಮಣ್ಣಿನ ಗಣೇಶ ಪ್ಲಸ್ ಪೇಪರ್ ಗಣೇಶ ಅವೈಲೇಬಲ್ ಇದೆ. ಸೊ ಪೇಪರ್ ಗಣೇಶ ಏನು ಅಂದ್ರೆ ಈಗ ವೆಯ್ಟ್ಲೆಸ್ ಬರುತ್ತೆ. ಸೊ ಈಗ ನೀವು ಅಲ್ಲಿ ನೋಡ್ತಾ ಇದ್ರಲ್ಲ ಮೇಲೆಲ್ಲ, ಸೊ ಅದೆಲ್ಲ ಪೇಪರ್ ಗಣೇಶ, ಅದು ವೆಯ್ಟ್ ಲೆಸ್ ಇರುತ್ತೆ. ನೀವು ನೋಡ್ಬೋದು ತುಂಬಾ ವೆಯ್ಟ್ ಕಮ್ಮಿ ಇರುತ್ತೆ. ಸೊ ಹ್ಯಾಂಡ್ಲಿಂಗ್ ಪರ್ಪಸ್ಗೆಲ್ಲ ತುಂಬಾ ಈಸಿ ಇರುತ್ತೆ. ಸೊ ಇದೆಲ್ಲ ಮಣ್ಣಿನ ಗಣೇಶ, ಇನ್ನು ಪೇಂಟಿಂಗ್ ಎಲ್ಲ ನಡೀತಾ ಇದೆ. ಸೊ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ, ಇನ್ನು ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿಲ್ಲ. ಸೊ ಇದು ಇವ್ರದ್ದು ಮೊದಲನೇ ಗೋಡನ್, ಎರಡು ಗೋಡನ್ ಇದಾವೆ. ಸೊ ನೀವು ನೋಡ್ಬೋದು ತುಂಬಾ ಗಣೇಶ ಇದಾವೆ ಇಲ್ಲಿ. ಸೊ ಮೇಲೆಲ್ಲ ಇದಾವಲ್ಲ, ಮೇಲೆಲ್ಲ ಇರೋದು ಪೇಪರ್ ಗಣೇಶ. ಸೊ ಅದು ವೆಯ್ಟ್ಲೆಸ್ ಬರುತ್ತೆ. ಸೊ ಹ್ಯಾಂಡ್ಲಿಂಗ್ ಪರ್ಪಸ್ಗೆಲ್ಲ ತುಂಬಾ ಈಸಿ ಇರುತ್ತೆ. ಸೊ ನಾವು ನೋಡ್ಬೋದು ಇದು ಇನ್ನು ಪೇಂಟಿಂಗ್ ಎಲ್ಲ ನಡೀತಾ ಇದೆ. ಸೊ ಈ ಸೈಜ್ ಅಲ್ಲಿ ನೀವೇನಾದ್ರು ಗಣೇಶ ನೋಡ್ತಾ ಇದ್ದೀರಾ ಅಂದ್ರೆ ಇದೊಂದು ಬೆಸ್ಟ್ ಪ್ಲೇಸ್. ಯಾಕಂದ್ರೆ ಇನ್ನು ತುಂಬಾ ಗಣೇಶ ಅವೈಲೇಬಲ್ ಇದೆ. ಸ್ವಲ್ಪ ಗಣೇಶ ಸೋಲ್ಡ್ ಔಟ್ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ, ಮತ್ತೆ ಸೋಲ್ಡ್ ಔಟ್ ಆಗಿದಾವೆ. ಸೊ ಇನ್ನೂ ಸ್ವಲ್ಪ ಅವೈಲೇಬಲ್ ಇದೆ. ಸೊ ನೀವೇನಾದ್ರು ಗಣೇಶ ನೋಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಬಂದು ಬುಕ್ ಮಾಡ್ಬೋದು, ಅಥವಾ ರೆಡಿ ಟು ಬೈ ಇದೆ. ಸೊ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಸೊ ನೋಡ್ಬೋದು ತುಂಬಾ ಗಣೇಶ ಇದೆ, ಇನ್ನು ಪೇಂಟಿಂಗ್ ಎಲ್ಲ ನಡೀತಾ ಇದೆ. ಈ ರೀತಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಫೈನಲ್ ತುಂಬಾ ಚೆನ್ನಾಗಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ಹೆಸರು? ನಮ್ಮ ಹೆಸರು ಕಮಲ್ ಅಂತ. ಓಕೆ. ಸೊ ಇದು ಗಣೇಶ, ಇದು ಮ್ಯಾನುಫ್ಯಾಕ್ಚರಿಂಗ್, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಣ್ಣ ಇದು? ಇಲ್ಲಿ ಇದು ಎಣ್ಣೂರು ಬಂಡೆ ಸರ್, ವರ್ಮ ಅಗ್ರ ಮೇನ್ ರೋಡ್ ಅಲ್ಲಿ ಬರುತ್ತೆ. ಇದು ನಮ್ಮ ಎಣ್ಣೂರು ಬಂಡೆಯಿಂದ ಕರೆಕ್ಟ್ ಆಗಿ 1 ಕಿಲೋಮೀಟರ್ ಇಲ್ಲಿ ಬರುತ್ತೆ, ವಡ್ರಪಲ್ಲೆ ಸಿಗ್ನಲ್ ಇಂದ. ಓಕೆನಾ? ನಾನು ಇಲ್ಲಿ ಒಂದು 18 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ, 18 ವರ್ಷದಿಂದ ಮಾಡ್ತಾ ಇದ್ದೀರಾ? ಫೀಲ್ಡ್ ನಾನು ಇಳಿದಿದ್ದೀನಿ. ಆದ್ರೆ ಈ ಕೆಲಸ ಬಂದು ನಮ್ 4th ಜನರೇಷನ್, ನಂದು 4th ಜನರೇಷನ್ ಈ ಕೆಲಸ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಅವಾಗಿಂದ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀರಾ? ಹೌದು, ಬೆಂಗಳೂರಲ್ಲೇ ಮಾಡ್ತಿದ್ವಿ. ಓಕೆ. ಸೊ ಅವಾಗಿಂದ ಇದೇ ಪ್ಲೇಸ್ ಅಲ್ಲಿ ಇದ್ರಾ ಬೇರೆ ಕಡೆ ಇದ್ರಾ ಅಣ್ಣ? ಬೇರೆ ಕಡೆ ಇದ್ದೀವಿ. ಅಲ್ಲಿ ಒಂದು 5, 18 ಅಂತ ಅದು ಬಂದು ಇದ್ರಲ್ಲಿ ಬಂದು ಇಲ್ಲಿ ಬಂದು 2 ಇಯರ್ಸ್ ಆಯ್ತು. 2 ಇಯರ್ಸ್ ಆಯ್ತು. ಸೆಕೆಂಡ್ ಇಯರ್ ಇದು. ಓಕೆ. ನಮ್ದು ಫರ್ಮ್ ಬಂದು ಆರ್.ಕೆ. ಕಲಾಕಾರ್ ಗ್ರೂಪ್ಸ್. ಓಕೆ, ಆರ್.ಕೆ. ಕಲಾಕಾರ್. ಆರ್.ಕೆ. ಕಲಾಕಾರ್ ಅಂತ. Yes. ಓಕೆ. ಸೊ ನಾವು ಮಣ್ಣಿನ ಗಣೇಶ 3 ಇಂಚಿಂದ 5 ಅಡಿ ತನಕ ಮಾಡ್ತೀವಿ. ಅದೇ ತರ ಪೇಪರ್ ಗಣೇಶ 3 ಅಡಿಯಿಂದ 13 ಅಡಿ ತನಕ ಮಾಡ್ತೀವಿ. ಓಕೆ. ಸೊ ಅಣ್ಣ ಇದು ಪೇಪರ್ ಗಣೇಶ ಅಂದ್ರೆ ಅದು ಹೇಗ್ ಮಾಡ್ತಾರೆ ಅಂತ? ಪೇಪರ್ ಸ್ಮ್ಯಾಶ್ ಗಣೇಶ ಅಂತ, ಅದು ವೆಯ್ಟ್ಲೆಸ್. ಇವಾಗ ಏನಾಯ್ತದೆ, ನಮ್ಮ POP ಬ್ಯಾಂಡ್ ಆಗಿರೋದ್ರಿಂದ ದೊಡ್ಡ ಗಣೇಶ ನಮ್ಮ ಮಣ್ಣಿನ ಮಾಡಿ ಸ್ವಲ್ಪ ಕಷ್ಟ ಇದೆ. ಮಾಡ್ತಾರೆ, ಅದು ಪ್ರೊಡಕ್ಷನ್ ಮಾಡಕ್ಕಾಗಲ್ಲ. ಅದ ಕಾರಣಕ್ಕೋಸ್ಕರ ಪೇಪರ್ ಸ್ಮ್ಯಾಶ್ ಗಣೇಶ ಅನ್ನ ಇಂಟ್ರೊಡ್ಯೂಸ್ ಮಾಡಿ ವೆಯ್ಟ್ಲೆಸ್ ಗಣೇಶ. ಓಕೆ. ಸೊ ಇದು ಪೇಪರ್ ಗಣೇಶ ಅಲೋ ಇದೆ ಎಲ್ಲ? ಅಲೋ ಇದೆ. ಓಕೆ. ಸೊ ಅದು ನಾವು ಯೂಸ್ ಮಾಡೋದು ಪೇಂಟ್ಸ್ ಕಂಪ್ಲೀಟ್ ವಾಟರ್ ಪ್ರೂಫ್ ಪೇಂಟ್ಸ್. ಯಾವುದು ಆಯಿಲ್, ಕೆಮಿಕಲ್ ಯಾವ ರೀತಿ ಯಾವುದು ಆಡ್ ಮಾಡಿ. ಓಕೆ. ಸೊ ಇದು ಎನ್ವಿರಾನ್ಮೆಂಟ್ ಗೂ ಏನೋ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ, ಏನು ಹಾನಿ ಇಲ್ಲ, ಎಲ್ಲ ಕರೆಕ್ಟ್ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ನಡೀತಿದೆ ಕೆಲಸ. ಸೊ ಈಗ ಇದು ಇಲ್ಲಿ ನೋಡ್ತಾ ಇರೋ ಗಣೇಶ ಎಲ್ಲ ಸೋಲ್ಡ್ ಔಟ್ ಅವೈಲೇಬಲ್ ಇದಾವ? ಸರ್ ಸ್ವಲ್ಪ ಅವೈಲೇಬಲ್ ಇದೆ, ಸ್ವಲ್ಪ ಸೋಲ್ಡ್ ಔಟ್ ಇದೆ. ಓಕೆ. ಯಾಕಂದ್ರೆ ನಮ್ದು ಅಂಗಡಿಗಳ ಮೇನ್ ಟಾರ್ಗೆಟ್ ಈ ಹೋಲ್ಸೇಲ್ ತಗೊಂಡ್ ಹೋಗ್ತಾರಲ್ಲ, ಹೋಲ್ಸೇಲ್ ಸಪ್ಲೈ ಮಾಡ್ಬಿಡ್ತಾರೆ. ರಿಟೇಲ್ ಬರೋದ್ರೆ ಸ್ವಲ್ಪ ಜಲ್ದಿ ಬಂದ್ರೆ ನೀವು ಇಷ್ಟ ಪ್ರಕಾರ ನಿಮ್ಗೆ ಬುಕ್ ಮಾಡ್ಕೊಂಡು ಅದನ್ನ ನೀವು ಸೈಡ್ ಮಾಡ್ಬೋದು. ಇದು ಕೆಳಗಡೆ ನೋಡಿದ್ರೆಲ್ಲ ಮಣ್ ಗಣೇಶ. ಓಕೆ. ಸೊ ಇದರಲ್ಲಿ ಸುಮಾರು ಒಂದು 8-9 ಡಿಸೈನ್ ಐತೆ. ಸ್ಟಾರ್ಟಿಂಗ್ ಫ್ರಮ್ ನೋಡಿದ್ರೆ ಬ್ಯಾಸ್ಕೆಟ್ ಗಣೇಶ. ಓಕೆ. ಇವರು ಬ್ಯಾಸ್ಕೆಟ್ ಮೇಲೆ ಕೂತಿರೋ ಗಣೇಶ ಇವರು. ಅವರು ದರ್ಬಾರ್ ಗಣೇಶ. ಓಕೆ, ದರ್ಬಾರ್ ಗಣೇಶ ಅಂತ. ಓಕೆ. ಇವರು ದೊಡ್ಡ ದರ್ಬಾರ್ ಗಣೇಶ. ಓಕೆ. ಇದು ಸೈಜ್ ಒಂದು 4 ಅಡಿ ಬರುತ್ತೆ. ಓಕೆ. ಇದು ನೋಡಿ ಪೇಂಟ್ ಮಾಡಿದೆ, ಸಿಂಗಲ್ ಪೇಂಟ್ ವೈಟ್, ಕಂಪ್ಲೀಟ್ಲಿ ವೈಟ್. ಇದೆ ಒಂದು ಕೆಲಸಗಳು ಐತೆ, ಒಂದು 80% ಆಗಿದೆ. ಇನ್ನು 20% ಎಲ್ಲ ಮಾಡಬೇಕು. ಇದು ಹಾವುದು. ಓಕೆ. ಗಣೇಶ. ಇದು ಬಂದು ನಮ್ಮ ಬರುತ್ತೆ ನಮ್ಮ ಬಸವ ಗಣೇಶ. ಓಕೆ. ಬಸವನ ಮೇಲೆ ಕೂತಿರೋ ಗಣೇಶ. ಓಕೆ. ಇದು ಹಾವು ಗಣೇಶ, ಸಾರಿ ಫ್ಲವರ್ ಗಣೇಶ.
ಓಕೆ. ಹಿಂದೆ ಫ್ಲವರ್ ಕಾಣಿರ್ಬೋದು ನಿಮ್ಗೆ. ಹಾ ಹಾ. ಇದು ನಮ್ಮ ಪಾಟೀಲ ಅಯ್ಯಪ್ಪ ಡಿಸೈನ್. ಓಕೆ. ಆತರ ಸುಮಾರು ಒಂದು 8-9 ಡಿಸೈನ್ ಐತೆ. ಅದು ಬಿಟ್ರೆ ಇಲ್ಲಿ ಬಂದ್ರೆ ಪೇಂಟ್ ಆಗಿರೋದು ದೊಡ್ಡ ಗಣೇಶ, ಮಣ್ಣಲ್ಲಿ ನನ್ನ ಶೆಡ್ ಅಲ್ಲಿ ಇರೋದು ಗಣೇಶ ಇದು ಸರ್. ದ ಯುನೀಕ್ ದಿಸ್ ಇಯರ್. ಓಕೆ. ಇದು ಸಿಂಹದ ಮೇಲೆ ಕೂತಿರೋ ತರ. ಹಾ ಹಾ. ಓಕೆ. ಸಿಂಹದ ಮೇಲೆ ಕೂತಿರೋ. ಸೊ ಈಗ ಏನಾದ್ರು ಈಗ ಇಮಿಡಿಯೇಟ್ ಈಗ ಯಾರೋ ರಿಟೇಲರ್ ತಗೊಂತೀರ ಅಂದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಬೋದಲ್ಲ? ಹೌದು, ಹೌದು. ಇಲ್ಲ ಅಂದ್ರೆ ಇದು ಹೋಲ್ಸೇಲರ್ ಎಲ್ಲ ತಗೊಂಡಾದ್ಮೇಲೆ ಅವ್ರು ಏನ್ ಫಿಲ್ಟರ್ ಮಾಡಿ ಇಟ್ಟಿರ್ತಾರೋ ಅದನ್ನ ನೀವು ನೋಡ್ಕೊಂಡು ಬುಕ್ ಮಾಡ್ಬೇಕಾಗುತ್ತೆ. ಬುಕ್ ಮಾಡ್ಬೋದು. ಕಂಪ್ಲೀಟ್ ಇದೆ ಫೈನಲ್ ಲಾಟ್. ನೀವು ನೋಡ್ತಿದಾರಲ್ಲ, ಇದೆ ಫೈನಲ್ ಲಾಟ್. ಸೊ ಈ ಇಯರ್ ಗೆ ಇದೆ ಫೈನಲ್. ಈ ಇಯರ್ ಇದೆ ಫೈನಲ್. ಓಕೆ. ಅದೇ ತರ ಮೇಲೆ ಇರೋದೆಲ್ಲ ಪೇಪರ್ ಸ್ಮ್ಯಾಶ್ ಗಣೇಶಗಳು. ಓಕೆ. ಸೊ ಮೇಲೆ ಇರೋದೆಲ್ಲ ಪೇಪರ್ ಇದು. ಮೇಲೆ ಪೇಪರ್ ಗಣೇಶ ಸ್ಪೆಷಲ್. ಅಲ್ಲಿರೋದೆಲ್ಲ ಕಂಪ್ಲೀಟ್ ಬುಕಿಂಗ್ ಆಗಿದೆ, ಇಲ್ಲಿರೋದು ಕಂಪ್ಲೀಟ್ ಬುಕಿಂಗ್ ಆಗಿದೆ. ಈ ನಡುವೆ ಇರೋದು ಮಾತ್ರ ಇವಾಗ ಪೆಂಡಿಂಗ್ ಇದೆ. ಇದ್ರಲ್ಲಿ ಯಾವ್ದು ಬೇಕಂದ್ರೆ ನೀವು ಸೆಲೆಕ್ಷನ್ ಮಾಡ್ಕೊಬಹುದು. ಓಕೆ. ಸೊ ಈ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಇರೋದು ಬುಕಿಂಗ್ ಆಗಿದೆ. ಮಿಡಲ್ ಅಲ್ಲಿ ಏನ್ ಅವೈಲೇಬಲ್ ಕಾಣ್ತಾ ಇದೆಲ್ಲ ಅದು ಮಾತ್ರ ಈಗ ಅವೈಲೇಬಲ್ ಇದೆ. ಸೊ ಯಾರು ನೋಡ್ತಾ ಇದ್ದೀರಾ ಅಂದ್ರೆ ಇಮಿಡಿಯೇಟ್ ಆಗಿ ಬಂದು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಒಂದು ಬ್ಯಾಸ್ಕೆಟ್ ಗಣೇಶ ಕಂಪ್ಲೀಟ್ ಪೇಂಟ್ ಆಗಿರೋದು. ಸೊ ನೋಡಿ ಪೇಂಟಿಂಗ್ ವರ್ಕ್ ಎಲ್ಲ ಇನ್ನು ನಡೀತಾ ಇದೆ. ಇನ್ನೊಂದು ವೀಕಲ್ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಬ್ಯಾಸ್ಕೆಟ್ ಮೇಲೆ ಕೂತಿರೋ ಗಣೇಶ, ಬಾಲ್ ಗಣೇಶ ಹೇಳಿದ್ನಲ್ಲ. ಹಾ. ಅದೇ ಇದು ನೋಡಿ, ಇದು ಫುಲ್ ಪೇಂಟಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ ನೋಡಿ. ಇವರೇ ನಮ್ ಕೆಲಸ ಮಾಡೋರು ಟೀಮು. ಹಾ. ಇವ್ರು ಆರ್ನಮೆಂಟ್ಸ್ ವರ್ಕ್ಸ್ ಎಲ್ಲ ಮಾಡ್ತಾರೆ. ಓಕೆ. ಮಧ್ಯಪ್ರದೇಶದಿಂದ ಬಂದಿದವರು ಇವರೆಲ್ಲ. ಓಕೆ. ಸೊ ಇವರೆಲ್ಲ ಮಧ್ಯಪ್ರದೇಶ ಅವ್ರು ಕೆಲಸ ಮಾಡ್ತಾರೆ ನೋಡಿ, ಕಣ್ ಕೆಲಸ. ಹಾ ಹಾ. ಅವರೇ ಕಂಪ್ಲೀಟ್ ಸೂಪರ್ವೈಸರ್, ಪೇಂಟಿಂಗ್ ಸೂಪರ್ವೈಸರ್ ಈ ಶೆಡ್ ಅಲ್ಲಿ ಮಾಡ್ತಿರೋದು. ಓಕೆ. ಮೇನ್ ಕೆಲಸ ಮಾಡ್ತಾರೆ. ಕಣ್ ಬರೆಯೋರು ಸಪರೇಟ್ ಆಗಿ ಬಂದು ಕಣ್ ಬರೆಯೋರು ಮಾಡ್ತಾರೆ. ಇವಾಗ ನೋಡ್ತೀರಂದ್ರೆ ಈ ಗಣೇಶಗಳು ಕಂಪ್ಲೀಟ್ ಎಲ್ಲ ವರ್ಕ್ ಆಗಿದೆ. ಆರ್ನಮೆಂಟ್ಸ್ ಮಾಡ್ತವ್ರೆ. ಹಾ. ಪೆಂಡಿಂಗ್ ಯಾವ್ದಿದೆ ಅಂದ್ರೆ ಕಣ್ಣಿಂದು. ಓಕೆ. ಆರ್.ಕೆ. ಕಲಾಕಾರ್ ಗ್ರೂಪ್ಸ್ ಅಲ್ಲಿ ಮೇನ್ ಏನಂದ್ರೆ ಆರ್.ಕೆ. ಕಲಾಕಾರಲ್ಲಿ ಕಣ್ಣು ಮಾತ್ರ ಸಪರೇಟ್ ಆಗಿ ಬಂದು ಮಾಡ್ಕೊಂಡು ಹೋಗ್ತಾರೆ ಮಹಾರಾಷ್ಟ್ರದಿಂದ ಬಂದು. ಓಕೆ. ಕಣ್ಣು ಬರೆಯಕ್ಕೆ ಮಹಾರಾಷ್ಟ್ರದಿಂದ ಬರ್ತಾರೆ ಇಲ್ಲಿಗೆ? ಕಣ್ಣು ಬರೀ ಕಣ್ಣು ಮಾತ್ರ ಬರೆದ್ಬಿಟ್ಟು ಅವ್ರು ಹೋಗ್ತಾರೆ. ಓಕೆ. ಅದೇ ಸ್ಪೆಷಲ್ ನಮ್ಮ ಇದ್ರಲ್ಲಿ. ಓಕೆ. ಸೊ ನೀವು ನೋಡ್ಬೋದು ಎಲ್ಲಾ ಗಣೇಶಲ್ಲೂ ಕಣ್ಣೇ ಒಂದು ಮೇನ್ ಅಟ್ರಾಕ್ಟಿವ್. ಸೊ ಇವ್ರು ನೋಡಿ ಆರ್ನಮೆಂಟ್ಸ್ ಎಲ್ಲ ಬರೀತಾರೆ, ಆದ್ರೆ ಕಣ್ಣು ಬರೆಯಕ್ಕೆ ಇವ್ರು ಮಹಾರಾಷ್ಟ್ರದಿಂದಾನೇ ಬರ್ತಾರೆ ಸೆಪರೇಟ್. ಸೊ ಅವರು ಫುಲ್ ಎಲ್ಲ ಗಣೇಶಗೂ ಕಣ್ಣಿನ ಬಿಡಿಸಿ ಹೋಗ್ತಾರೆ. ಇದು ಪೇಪರ್ ಸ್ಮ್ಯಾಶ್ ದೊಡ್ಡ ಗಣೇಶಗಳು. ಓಕೆ. ಸೊ ಇದು ಪೇಪರ್ ಪರಮಶಿವ ಅವತಾರ. ಹಾ. ನೋಡ್ಬೋದು ತುಂಬಾ ಚೆನ್ನಾಗಿದಾವೆ. ಸೊ ಇದು ವೆಯ್ಟ್ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಣ್ಣ? 4 ಜನ ಇರ್ಬೋದು ಸರ್, 4 ಕಡೆಯಿಂದ. ಓ, ಅದು 4 ಜನ ಸಾಕೈತೆ? ಸಾಕು. ಕ್ರೇನ್ ಗಿನ್ ಯಾವ ಅವಶ್ಯಕತೆ ಬೇಕಾಗಿಲ್ಲ. ಓಕೆ. ಅದೇ ಇದು ಇದು ಚಾರಿಯಟ್ ಗಣೇಶ. ಇದು ಚಾರಿಯಟ್ ಮೇಲೆ ಕೂತಿರೋ ತರ ಒಂದು ಗಣೇಶ ಡಿಸೈನ್ ಗಳು. ಆ ಕಡೆ ಶೆಡ್ ಅಲ್ಲಿ ನೋಡಿರ್ಬೋದು ತುಂಬಾ ಸುಮಾರು. ಅಲ್ಲಿ ತುಂಬಾ ದೊಡ್ಡ ಸೈಜ್ ಗಣೇಶ ಅರ್ಧ ಬುಕ್ ಆಗಿದೆ, ಅರ್ಧಕ್ಕೆ ಓಕೆ. ಅರ್ಧ ಅವೈಲೇಬಲ್ ಇದೆ. ಓಕೆ. ಇದೆಲ್ಲ ಆನ್ ದ ಪ್ರೋಸೆಸ್ ಪೇಂಟಿಂಗ್ ನಡೀತಿರೋದು ಮಣ್ ಗಣೇಶಗಳು. ಕೆಳಗಡೆ ನೋಡ್ತಿರೋದು ಎಲ್ಲ ಮಣ್ ಗಣೇಶಗಳೇ. ಮೇಲೆ ಯಾವ ಚಿಕ್ಕ ಗಣೇಶ ಎಲ್ಲ ಪೇಪರ್ ಏನಕ್ಕಂದ್ರೆ ವೆಯ್ಟ್ ಎತ್ತಿ ಮೇಲೆ ಮಣ್ಣು ಇಕ್ಕಂಗಿಲ್ಲ. ಅದಕ್ಕೆ ಮಣ್ಣೆಲ್ಲ ಕೆಳಗಡೆ ಇರುತ್ತೆ, ಪೇಪರ್ ಮಾತ್ರ ಮೇಲೆ. ಓಕೆ. ನೀವು ನೋಡ್ಬೋದು ಅಲ್ಲಿ ಹೇಗೆ ಅದನ್ನ ಸ್ಟೋರ್ ಮಾಡಿದಾರೆ ಅಂದ್ರೆ ಪೇಪರ್ ಗಣೇಶ ಆಗಿದ್ರೆ ಸ್ವಲ್ಪ ವೆಯ್ಟ್ ಕಮ್ಮಿ ಇರುತ್ತಲ್ಲ, ಸೊ ಇಡ್ಲಿಕ್ಕೆ ಹ್ಯಾಂಡ್ಲಿಂಗ್ ಎಲ್ಲ ತುಂಬಾ ಈಸಿ ಆಗುತ್ತೆ ಅಂತ ಅವ್ರು ನೋಡಿ ಅಲ್ಲೇ ಫುಲ್ ಒಂದು ಸ್ಟೆಪ್ ಮಾಡ್ಬಿಟ್ಟು ಅಲ್ಲಿ ಈ ಕಂಪ್ಲೀಟ್ ರೋ ಇತ್ತು ಸರ್ ನಮ್ಮ ಹತ್ರ ಗಣೇಶ. ಈ ಕಂಪ್ಲೀಟ್ ಆಗಿತ್ತು. ನಾನು ಫಸ್ಟ್ ಒಂದ್ ತಿಂಗಳ ಮುಂಚೆ. ಓಕೆ. ಈಗ ನಿಮ್ ತರ ಯೂಟ್ಯೂಬರ್ ಸಪೋರ್ಟ್ ಇಂದ ನನಗೆ ತುಂಬಾ ಅನುಕೂಲ ಆಗಿದೆ, ತುಂಬಾ ಸೋಲ್ಡ್ ಔಟ್ ಆಗಿದೆ. ಕಂಪ್ಲೀಟ್ ಆ ಸೆಂಟರ್ ಪೋರ್ಷನ್ ಮಾತ್ರ ಇರೋದು ಸರ್. ಈಗ ಸೆಂಟರ್ ಇರೋದು ಮಾತ್ರ ಇದೆ ಎಲ್ಲ. ಓಕೆ. ಸೊ ನೀವು ನೋಡಿ ಇನ್ನೊಂದ್ ಸ್ವಲ್ಪ ಲಿಮಿಟೆಡ್ ಅಷ್ಟೇ ಇರೋದು. 3 ಅಡಿಯಿಂದ ನನ್ನ ಹತ್ರ ಇರೋದು ಸ್ಟಾಕ್ ಹೇಳಿದ್ರೆ 3 ಅಡಿಯಿಂದ 5 ಅಡಿ ತನಕ ಸ್ಟಾಕ್ ಇದೆ. ಓಕೆ. ಅದು ಎಷ್ಟು ಬೇಗ ಬಂದು ಬುಕ್ ಮಾಡ್ಕೊಂತೀರ, ಬುಕ್ ಮಾಡಿದ್ರೆ ಅದು ನಿಂಗೆ ಇಷ್ಟದ ಪ್ರಕಾರ ಮಾಡ್ಬೋದು. ಓಕೆ. ಸೊ ಯಾವಾಗ ಬರ್ಬೇಕಂದ್ರೆ ಬುಕಿಂಗ್ ಅಂದ್ರೆ ನಾಳೆ ಬರ್ತಿದಾರೆ ಕಣ್ ಬರಿಯೋರು. ಏನಕ್ಕಂದ್ರೆ ಒಂದು ಗಣಪತಿ ಅಂದ್ರೆ ಕಣ್ ಬರೆದ್ರೆ ಮಾತ್ರ ಚಂದ. ಹೌದು, ಕಣ್ಣೇ ಮೇನ್. ನಾಳೆ ಏನ್ ಸರ್ ಟ್ಯೂಸ್ಡೇ, ವೆಡ್ನೆಸ್ಡೇ ಅವರು ಫಿನಿಶ್ ಮಾಡ್ತಾರೆ ಕಂಪ್ಲೀಟ್ ಆಗಿ. ಥರ್ಸ್ಡೇ ಬೆಳಗ್ಗೆ ಬಂದು ನೀವು ಶುರು ಮಾಡಬಹುದು ನಿಮ್ಮ ಬುಕಿಂಗ್. ಓಕೆ. ಮಣ್ ಗಣೇಶ ಬೇಕಾಗಿರೋದು ಪೇಪರ್ ಗಣೇಶ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಸ್ಟಾಕ್ ಇದೆ. ಅದು ಈಗ ಬೇಕಾದ್ರೆ ಬೈ ಟು ಸೆಲ್ ಅಂದ್ರೆ ಈಗ ತಕೊಂಡು ಹೋಗ್ಲಿಕ್ಕೆ ಎಲ್ಲ ರೆಡಿ ಇದೆ. ರೆಡಿ ಇದೆ, ಕಂಪ್ಲೀಟ್ ರೆಡಿ ಇದೆ. ಮಣ್ಣು ಗಣೇಶ ಥರ್ಸ್ಡೇ ಮಾರ್ನಿಂಗ್ ಇಂದ ಶುರು ಆಗುತ್ತೆ. ಓಕೆ. ಥರ್ಸ್ಡೇ ಮಾರ್ನಿಂಗ್. ಓಕೆ. ಸೊ ನೀವು ನೋಡ್ತಿರೋದು ಲಾಸ್ಟ್ ಲಾಟ್ ಇದೆ ನನ್ನ ಹತ್ರ ಇರೋದು. ಓಕೆ. ಈ ವರ್ಷದ ಲಾಸ್ಟ್ ಸ್ಲಾಟ್, ಈ ವರ್ಷದ ಕೊನೆ ಸ್ಲಾಟ್ ಇದು. ಯಾರ್ಯಾರು ಗಣೇಶ ಇನ್ನೂ ಬುಕ್ ಮಾಡಿಲ್ಲ ಅಥವಾ ನಿಮ್ ಏರಿಯಾದಲ್ಲಿ ಕೂರ್ಸೋಕೆ ಇನ್ನೂ ಗಣೇಶ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಸೊ ಇಲ್ಲಿ ಬರ್ಬೋದು. ಸೊ ಪೇಪರ್ ಗಣೇಶ ನೋಡ್ತೀರಾ ಅಂದ್ರೆ ಅವೈಲೇಬಲ್ ಇದೆ. ಇಮಿಡಿಯೇಟ್ ಆಗಿ ನೀವು ಇವತ್ತು ಬಂದ್ರು ನಾಳೆ ಬಂದ್ರು ಪರ್ಚೇಸ್ ಮಾಡ್ಕೊ ಹೋಗ್ಬೋದು. ಮಣ್ಣಿನ ಗಣೇಶ ಗುರುವಾರದಿಂದ ಕಣ್ ಬರೆಯಕ್ಕೆ ಅಂದ್ರೆ ಬುಧವಾರದಿಂದ ಬರ್ತಾರೆ, ಗುರುವಾರದಿಂದ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ಬುಕ್ ಮಾಡಿ ಪರ್ಚೇಸ್ ಮಾಡಿ ತಗೊಂಡು ಹೋಗ್ಬೋದು.
ಇವಾಗ ಇದು ಹಾವು ಗಣೇಶ ಅದು. ಓಕೆ ಈ ಹಾವು ಗಣೇಶ ಕಂಪ್ಲೀಟ್ ಆಗಿ ಪೇಂಟ್ ಆಗಿ ಗಣೇಶ ನೀವು ನೋಡ್ಬೇಕಂತಂದ್ರೆ ಇಲ್ಲಿ ನೋಡಿ. ಇದೇ ಕಂಪ್ಲೀಟ್ ಪೇಂಟ್ ಆಗಿರೋ ಹಾವು ಗಣೇಶ. ಓಕೆ ಕಣ್ ಬರ್ದಿದ್ದಾರೆ ನೋಡಿ. ಈಗ ಅಲ್ಲಿ ನೋಡಿದ್ರಲ್ಲ ಸರ್ಪ ಮೇಲ್ ಸರ್ಪ ಗಣೇಶ. ಸೊ ಇದು ಫೈನಲ್ ಔಟ್ಕಮ್ ಹೀಗಿರುತ್ತೆ. ಸೊ ನೋಡಿ ಇದು ಕಣ್ಣೆಲ್ಲ ಫುಲ್ ರೆಡಿ ಆಗಿದೆ ಇದು. ಸೊ ನೀವು ಕಣ್ಣು ಮಾತ್ರ ರಿಯಲಿಸ್ಟಿಕ್ ಆಗಿ ಬರುತ್ತೆ. ಸೊ ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿದೆ. ಸೊ ಇದು ಇವ್ರದ್ದು 2ನೇ ಗೋಡೌನು. ಸೊ ಇಲ್ಲಿ ನಿಮ್ಗೆಲ್ಲ ದೊಡ್ಡ ಸೈಜ್ ಗಣೇಶ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಅರೌಂಡ್ 8, 9, 12 ಫೀಟ್ ತನಕನೂ ಸಿಗುತ್ತೆ ಇಲ್ಲಿ. ಸೊ ಇದೆಲ್ಲ ಪೇಪರ್ ಗಣೇಶ. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಪೇಪರ್ ಗಣೇಶ. ಸೊ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದ್ದಾವೆ. ಸೊ ಡಿಸೈನ್ ವೈಸು ಎಲ್ಲ. ಸೊ ಇದು ನೋಡಿ ಆಂಜನೇಯ ವಿತ್ ಗಣೇಶ. ಸೊ ನಂದಿ ಮೇಲೆ ಕೂತಿರುವಂಥದ್ದು ಇದು ತುಂಬಾ ಚೆನ್ನಾಗಿದೆ. ಸೊ ಇದು ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ ಆಗಿದೆ ಕಂಪ್ಲೀಟ್. ಸೊ ನೀವು ನೋಡ್ಬೋದು ಕಣ್ಣು ಆರ್ನಮೆಂಟ್ಸ್ ಎಲ್ಲ ಪೇಂಟಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಇದು ನಂದಿ ಮೇಲೆ ಕೂತಿರೋದು. ಸೊ ಪಕ್ಕದಲ್ಲಿ ಆಂಜನೇಯ ತುಂಬ ಚೆನ್ನಾಗಿದ್ದಾವೆ. ಸೊ ನೀವು ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಇದಾವೆ. ಮತ್ತೆ ದೊಡ್ಡ ಸೈಜ್ ನೀವೇನಾದ್ರು ದೊಡ್ಡ ಸೈಜು ಪೇಪರ್ ಗಣೇಶ ನೋಡ್ತಾ ಇದ್ದೀರಾ ಅಂದರೆ ಸೊ ಇಲ್ಲಿ ಸಿಗುತ್ತೆ ನೋಡಿ ಅರೌಂಡ್ 8, 12 ಫೀಟ್ ತನಕನೂ ಸಿಗುತ್ತೆ. ಸೊ ಈಗ ಇಲ್ಲೇನೇನು ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ರೆಡಿ ಫಾರ್ ಸೇಲ್. ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಸೊ ಒಂದು ಸೈಡ್ ನಂದಿ ಬರುತ್ತೆ, ಒಂದು ಸೈಡ್ ಆನೆ ಬರುತ್ತೆ. ಸೊ ಚೆನ್ನಾಗಿದೆ ಥೀಮು. ಸೊ ನೋಡಿ ತುಂಬ ಚೆನ್ನಾಗಿದೆ ಇದು. ಸೊ ಇದು ನೋಡಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಇದು. ಹೇಗೆ ಅಂದರೆ ಸೊ ನಿಮಗೆ 3 ಮುಖ ಬರುತ್ತೆ ಗಣೇಶ. 3 ಫೇಸಸ್ ಬರುತ್ತೆ ನೋಡಿ ಇಲ್ಲಿ. ಸೊ ಒಂದು ಈ ಸೈಡ್ ಇದೆ, ಮತ್ತು ಮಧ್ಯ, ಮತ್ತೆ ಆ ಸೈಡ್ ಇದೆ. ಸೊ 3 ಫೇಸಸ್ ಬರುತ್ತೆ. ಸೊ ಒಂದು ಸಿಂಹಾಸನ ಮೇಲೆ ಕೂತಿರೋದು ರೈಟ್ ಸೈಡು ನಂದಿ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು. ಸೊ ಇದು ನೋಡಿ ಇದು ಒಂದು ಬಿಗ್ ಸೈಜ್ ಗಣೇಶ. ಸೊ ಇದು ಅಲ್ಲಿ ನೋಡಿದ್ರಲ್ಲ ಅದು ಸ್ಮಾಲ್, ಅದೇ ಥೀಮಲ್ಲಿ ದೊಡ್ಡ ಸೈಜ್. ರೈಟ್ ಸೈಡ್ ಆಂಜನೇಯ ಬರುತ್ತೆ, ಲೆಫ್ಟ್ ಸೈಡು ನಂದಿ ಮೇಲೆ ಕೂತಿರೋಂಥ ಒಂದು ಥೀಮಲ್ಲಿ ಮಾಡಿರೋದು. ಸೊ ಇದು ನೋಡ್ಬೋದು ತುಂಬ ಹ್ಯೂಜ್ ಗಣೇಶ ಇದು. ಸೊ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ನೋಡ್ಬೋದು. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ನೋಡಿ ಇದು ಪಕ್ಕದಲ್ಲಿ ಒಂದು ಈಶ್ವರ ಲಿಂಗ ಇರುತ್ತೆ. ಸೊ ಲೆಫ್ಟ್ ಸೈಡಿಗೆ ಬರುತ್ತೆ ಇದು. ತುಂಬ ಚೆನ್ನಾಗಿದೆ ಇದು ಒಂದು ಥೀಮು. ಸೊ ನೀವು ಇಲ್ಲೂ ನೋಡ್ಬೋದು ಇದು ತುಂಬ ಚೆನ್ನಾಗಿದೆ. ಸಿಂಹದ ಮೇಲೆ ಕೂತಿರೋದು. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ವಿಷ್ಣು. ತುಂಬ ಚೆನ್ನಾಗಿದೆ ಇದೊಂದು ಕಾನ್ಸೆಪ್ಟು. ಸೊ ರೈಟ್ ಸೈಡಿಗೆ ನಿಮ್ಗೊಂದು ವಿಷ್ಣು ಬರುತ್ತೆ, ಅಂದರೆ ಗಣೇಶನ ರೈಟ್ ಸೈಡಿಗೆ, ನಮಗೆ ಲೆಫ್ಟ್ ಸೈಡಿಗೆ. ತುಂಬ ಚೆನ್ನಾಗಿದೆ ಇದು ಡಿಸೈನ್ ಎಲ್ಲ. ಸೊ ಬನ್ನಿ ನೋಡೋಣ, ಅಲ್ಲಿ ಒಂದು ಸ್ವಲ್ಪ ಗಣೇಶ ಇದ್ದಾವೆ. ನೋಡ್ಬೋದು ಇದು ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಬಿಗ್ ಸೈಜ್ ಗಣೇಶ ಇರೋದು. ಸೊ ಪೇಂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇಲ್ಲೆಲ್ಲ. ಸೊ ನೀವೇನಾದ್ರು ದೊಡ್ಡ ಗಣೇಶ ನೋಡ್ತಾ ಇದ್ದೀರಾ ದೊಡ್ಡ ಸೈಜಲ್ಲಿ ಅಂದರೆ ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ನೋಡ್ಬೋದು ಇದು ನಂದಿ ಕೂತಿದೆ, ನಂದಿ ಮೇಲೆ ಗಣೇಶ ತುಂಬ ಚೆನ್ನಾಗಿದೆ. ಸೊ ಇದು ನೋಡೋಕ್ಕೆ ಇದು ಹ್ಯೂಜ್ ಇದೆ ಅಲ್ಲ, ಇದು ಪೇಪರ್ ಗಣೇಶ ಆಗಿದ್ರಿಂದ ನಿಮಗೆ ಸ್ವಲ್ಪ ವೆಯ್ಟು ಅಷ್ಟು ಬರೋದಿಲ್ಲ. ಸೊ ವೆಯ್ಟ್ ಎಲ್ಲ ಸ್ವಲ್ಪ ವೆಯ್ಟ್ ಕಮ್ಮಿ ಇರುತ್ತೆ. ಸೊ ಹ್ಯಾಂಡ್ಲಿಂಗ್ ಪರ್ಪಸ್ಸಿಗೆಲ್ಲ ತುಂಬ ಈಸಿ ಆಗುತ್ತೆ. ಸುಮಾರು ಜನ ಕೇಳ್ಬೋದು ಒಂದು ಹಬ್ಬಕ್ಕೆ 2 ವಾರ ಇದೆ ಯಾಕೆ ಇಷ್ಟು ಅರ್ಜೆಂಟ್ ಅಂತಂತ. ಇದು ಕಂಪ್ಲೀಟ್ ಆಗಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನಮ್ ಟಾರ್ಗೆಟ್ ಈ ವೀಕೆಂಡ್ ಏನಿದೆ ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡಬೇಕು ನಮ್ದು ಇದು. ಯಾಕಂದ್ರೆ ಬರೋ ವಾರ ಏನಿದೆಯೋ ಅವರು ಅಂಗಡಿಗಳಲ್ಲಿ ನೋಡೋರು. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಂಪ್ಲೀಟ್ ಈ ವಾರ ಎಂಡಲ್ಲಿ ಕ್ಲೋಸ್ ಆಗುತ್ತೆ.
ಅದನ್ನ ಆದಷ್ಟು ಬೇಗ ಬಂದು ನೀವು ಬುಕಿಂಗ್ ಅನ್ನು ಮಾಡ್ಬೋದು. ಪೀಸ್ ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್ ಆಗಿದೆ, ಆದ್ರೂ ಸ್ವಲ್ಪ ಇವಾಗ ಸ್ಟಾಕ್ ಇದೆ ಪೀಸ್ಗಳು. ಅದನ್ನು ನೀವು ಬೇಕಂತಂದ್ರೆ ಬಂದು ನೀವು ಬುಕಿಂಗ್ ಮಾಡ್ಬೋದು. ಒಂದೊಂದು ಯಾವ ಕಾರಣಕ್ಕೆ POP ಗಣೇಶನ್ನ ಎನ್ಕರೇಜ್ ಮಾಡ್ಬೋದು. ಓಕೆ, ಸೊ ನೋಡಿದ್ರಲ್ಲ, ಸೊ ಯಾವುದೇ ರೀತಿ POP ಗಣೇಶ ಅವೈಲೇಬಲ್ ಇಲ್ಲ, ಎಲ್ಲ ಎಕೋ ಫ್ರೆಂಡ್ಲಿ ಗಣೇಶ. ಸೊ ನಿಮ್ಗೆ ಏನಾದ್ರು ಗಣೇಶ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಬುಕಿಂಗ್ ಮಾಡ್ಕೋಬಹುದು. ಯಾಕಂದ್ರೆ ಇವ್ರು ಈ ವೀಕೆಂಡ್ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಫುಲ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಹೋಲ್ಸೇಲ್ ಅವರು ಬಂದು ಎಲ್ಲ ಪರ್ಚೇಸ್ ಮಾಡ್ತಾರೆ. ಸೊ ನೀವು ಅದಕ್ಕೂ ಮುಂಚೆ ಬಂದು ನಿಮ್ಗೆ ಯಾವ ಗಣೇಶ ಲೈಕ್ ಆಗುತ್ತೆ ಸೊ ನೀವು ಪರ್ಚೇಸ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಓಕೆನಾ? ಸೊ ನಮ್ಮ ನಂಬರ್ ಕೊಟ್ಟಿರ್ತೀನಿ ಸರ್, ಹತ್ರ ಡಿಸ್ಪ್ಲೇ ಹಾಕಿರ್ತಾರೆ. ಓಕೆ ಅಣ್ಣ, ಸೊ ನಂಬರ್ ಡಿಸ್ಕ್ರಿಪ್ಷನ್ ಯಾವ ಕಾರಣಕ್ಕೂ ಫೋಟೋಸ್ ಕೇಳಕ್ ಹೋಗ್ಬೇಡಿ. ಓಕೆ, ಏನಕ್ಕಂದ್ರೆ ನಾನು ಸುಮಾರು ಡಿಸೈನ್ ಐತೆ, ಕೆಲಸಗಳು ಟೈಟ್ ಆಗಿದೆ, ಆ ಟೈಮ್ ನಾನು ಫೋಟೋಸ್ ಮಾಡಂಗಿಲ್ಲ. ಏನ್ ಬೇಕಂದ್ರೆ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ನೀವು ಟೈಮ್ ತಗೊಂಡು ಬಂದು ನೋಡ್ಕೊಂಡು ಎದುರುಗಡೆ ಬುಕ್ ಮಾಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ, ಸೊ ಅವರು ಸ್ವಲ್ಪ ಕೆಲಸದಲ್ಲಿ ಬಿಸಿ ಇರ್ತಾರೆ. ಸೊ ನಿಮ್ಗೆ ಏನೇ ಬೇಕು ಅಂದ್ರೆ ಒಂದು ವಾಟ್ಸ್ಆಪ್ ಅಲ್ಲಿ ಅಥವಾ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಲೊಕೇಶನ್ ಶೇರ್ ಮಾಡ್ತಾರೆ. ನೀವು ಬಂದ್ಬಿಟ್ಟು ಯಾವ ಗಣೇಶ ನಿಮ್ಗೆ ಸೂಟೇಬಲ್, ಯಾವ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನೀವು ಪರ್ಚೇಸ್ ಮಾಡಬಹುದು. ಓಕೆನಾ? ಹೌದು ಸರಿ, ತುಂಬಾ ಥ್ಯಾಂಕ್ಸ್ ಅಣ್ಣ, ವಿಡಿಯೋ ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ಕೆ. ಥ್ಯಾಂಕ್ಸ್ ಅಣ್ಣ.